ಅಯ್ಯೋ ನೀನು ಬರಲಿಲ್ಲ ಅಂದಿದ್ರ ಇವತ್ತು ನನ್ನ ಗತಿ ಅಷ್ಟ ಉಳ್ಕೊಂಡು ನಾನು ಎಲ್ಲಾನೋ ನಿನ್ನ ಮಗನ ಕೈಯಾಗ ನೀನು ಸೊಸಿ ಕೈಯಾಗ ಸಿಕ್ಕಾಕೋತಾನಂತ ಎಷ್ಟು ಅಂಜಿಕ್ ಬಂದಿದ್ದು ಗೊತ್ತು ಇದು ಹಂಗೆ ಡಬ 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 ಹೊಡ್ಕೊಳತ್ತಿತ್ತು ನೋಡಕ್ಕ. ನೀನು ಜಲ್ದಿ ಬರಲಿಲ್ಲ ಅಂದಿದ್ರ ಇನ್ನೂ ಏನೇನಾಗ್ತಿತ್ತೋ ಏನೋ. ಅಲ್ಲ ಅಲ್ಲ ಯಾರಾದರೂ ಇಲ್ಲಿ ಹಿತ್ತಲ್ಲ ನಿಂತ್ಕೊಂಡು ಅದು ಶಗ್ನಿ ಎಮ್ಮಿ ಕೊನ್ಯಾಗ ಕನಸು ಕಾಣಕತ್ತಾರೆ ಇಬ್ಬರು ಸೇರಿಸಿ. ಏನೋ ನಿನ್ನ ಮಗ ನಿನ್ನ ಸೊಸಿ ಸೇರಿಸಿ ಇವತ್ತು ನನ್ನ ಜೀವ ಬಾಯಿಗೆ ಬಂದಿರೋ ಮಾಡಿದ್ರು. ನೀನು ಇನ್ನು ಅವ್ರು ನೋಡಿ ಕ್ಯಾಸ್ ಇಲ್ಲೇ ಕುಂತಿದ್ಯಲ್ಲ, ಸಿಕ್ಕಾಕೊಂಡಿದ್ರೆ ಏನು ಮಾಡ್ತಿದ್ದಿ? ಆ ಕಡೆ ಎಲ್ಲೇನ ಹೋಗಿ ಅಡಿಕೊಳ್ಬಿಟ್ಟು ಇಲ್ಲೇ ದನದ ಇದ್ರಾಗ ಅಡಿಕೊಂಡಾನ. ಅವಕ್ಕೆ ಬೇರೆ ಕೆಲಸ ಇಲ್ಲ, ಇಲ್ಲಿ ದನದ ಕೊಟ್ಟಿಗೆ ಬಂದು ಕನಸು ಕಾಣ್ಕೊತ ನಿಂತಾರಂತ. ನಾನು ಎಲ್ಲಿ ನೀನು ಸಿಕ್ಕಬಿಟ್ಟೇನೋ ಅಂತ ನಾನು ಅನ್ಕೊಂಡ್ಬಿಟ್ಟೆನ. ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತೇನು? ಅಯ್ಯೋ ದೇವ್ರ, ಎಲ್ಲಿ ಹೋದೋ ಯವ್ವ ನನ್ನ ತಮ್ಮ, ಇವ್ನು ಸುಪ್ರೀತಿ ಏನಾರ ಸಿಕ್ಕೊಂಡ್ಬಿಟ್ಟನು, ಇವ್ನು ನೋಡ್ಬಿಟ್ರೇನು ಅಂತ ಭಯ ಪಟ್ಟಿದ್ನ. ನಮ್ಗೆ ಗಾಬರಿ ಆಗಿತ್ತು ನನಗೆ. ಆಮೇಲೆ ಇವರಿಬ್ರು ಮಾತಾಡೋದನ್ನ ಕೇಳಿ ನಾನು ನೀನು ಅಲ್ಲಿ ಕುಂತಿದ್ದನ್ನು ನೋಡಿನಿ. ಅದಕ್ಕೆ ಅವ್ರನ್ನ ಇಲ್ಲಿಂದ ಹೆಂಗಾರ ಓಡಿಸ್ಬೇಕಂತ ಹೇಳಿ ಮತ್ತೆ ಬನ್ನಿ. ಅದಕ್ಕೆ ಬೈದ ಸಿಟ್ನಾಗ ಬೈದು ಕಳಿಸಿನಿಕಿನ. ಇಲ್ಲ ಹಲ್ಕಟ್ ಮಾಡ ನೋಡ್ಲಾ ಎಷ್ಟಿದ್ದಾಳ. ವಾಪಸ್ ಮಾತಾಡೋದು ಭಾಳ ಕಲ್ತಾಳಾಕಿ, ವಾಪಸ್ ಮಾತಾಡೋದು ಭಾಳ ಐತಕಿ ಚಾಲಿ. ತಗೋ ನೀನು ಊಟ ಮಾಡಿಲ್ಲ ನಾತಿದ್ದಿ, ಊಟ ಚಲೋ ಆಗಿಲ್ಲ ನಾತಿದ್ದಿ, ತೊಗೊಂಡು ಹೋಗಿದ್ದಾನೆ. ನಾನು ಮಾತೀನಿ ಏನಾರ ಮಾಡಬೇಕು ಅಡಿಗೆ. ಅದಕ್ಕೆ ಅಂದ್ರೆ ಈಗೆಲ್ಲ ಮಾಡಿದ್ದೆಲ್ಲ ತೊಗೊಂಡು ಬಂತೀನ ಮತ್ತೆ ಅಷ್ಟು ಎಲ್ಲ ತಂದಿದ್ದಕ್ಕೆ ಮತ್ತೆ ಅವ್ರಿಗೆ ಅನುಮಾನದು ಬಂದಿಕ್ಕಿಂದಿತ್ತು ನೋಡು. ಅಲ್ಲಕ್ಕ ನೀನು ಮಗ ಸೊಸಿ ಇಲ್ಲಿ ದನದ ಕೊಟ್ಟಿಗೆ ನಿಂತ್ಕೊಂಡು ಡೂಯಾಟ ಆಡತ್ತಿದ್ರು ಮಳೆ 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 ಅಂತೇಳಿ. ನಾನು ಅದಕ್ಕೆ ಅವ್ರ ಹಿಂದಿಂದ ಹಂಗೆ ನೋಡಾಕಂತ ಹೋಗಿದ್ದೆ. ಇಬ್ಬರು ಪ್ರೀತಿ ಉಕ್ಕಿ ಹರಿಯಾಕತ್ತ ನೋಡು ನಿನ್ನ ಮಗ ಸೊಸಿಗೆ. ಆತಗೂ ಇನ್ನೊಂದು ವರ್ಷದಾಗ ಅಂದ್ರೆ ಕೈಗೆ ಒಂದು ಕೂಸನ್ ಕೊಡ್ತಾರೆ, ಆಡ್ಸ್ಕೊಂತ ಕುಂದ್ರಂತೆ. ಆಮೇಲೆ ನೀನು ಅದು ಮೂಲಿ ಗುಂಪು ಮಾಡಿಬಿಡ್ತಾರೆ, ಮುಗಿದೋಯ್ತು. ಆಮೇಲೆ ನಿಂದೇನು ಕೆಲಸ? ಈ ಮನ್ಯಾಗ ಮೊಸರು ತಿಕ್ಕೋದು, ಕೂಸನ್ ಕುಂಡಿ ತೊಳಿದು ಅದ್ರ ಹೇಲು ಬಳಿದು, ಇದೇ ಕೆಲಸ ನಿಂದು. ಹಂಗಾಗಕ್ಕ ನಾನು ಬಿಡ್ತೇನೆ ಅನ್ಕೊಂಡಿನಿ. ನೀನು ಅದು ಕುಂಡಿ ತೊಳಿಬೋದು, ಅದ್ರ ಉಚ್ಚಿ ಅರ್ಬಿ ಹೋಗಿಬೋದು, ಆದ್ರೆ ನಾನು ಇದನ್ನೆಲ್ಲ ಮಾಡಂಗಿಲ್ಲ. ಅದನ್ನೆಲ್ಲ ತೊಳೆಯೋದು ಬಳಿಯೋದು ಎಲ್ಲ ಅವ್ರ ಅವನ ಕೆಲಸ ಆಗಿರ್ತದೆ. ಅದನ್ನ ಬಿಟ್ಟೆ ನಾನು ಆಕಿನ ಆರಾಮ್ ಕುಂದ್ರಿಸಿ ಏನು ನಾನು ಮಾಡ್ತೇನೆ ಅನ್ಕೊಂಡ್ಬಿಟ್ಟೆ ನೀನು? ಅದಂತೂ ಆಗದಿರೋ ಮಾತಾಯ್ತದ. ಅಕ್ಕ ನೀನು ಅನ್ಕೊಂಡಿರ್ಬೋದು, ನೀನು ಅನ್ಕೊಂಡಂಗೆ ಆಗ್ತೈತಂತೇಳಿ. ನನಗೆ ಯಾಕೋ ಹಂಗೆ ಅನಿಸ್ವಲ್ತಕ್ಕ. ನನಗೆ ಅನ್ಸತ್ ಏನಂತಂದ್ರೆ ನಿನ್ನ ಮಗ ನಿನ್ನ ಸೊಸಿ ಸೇರಿ ನಾಳೆ ನಿನ್ನ ಮೂಲಿ ಗುಂಪು ಮಾಡ್ತಾರಂತ ಅನ್ಸಾಕತ್ತದ. ಆದರೂ ಆಗ್ಬೋದು ಮತ್ತು ನೀನು ಹಿಂಗಿದ್ರು. ಏನು ಮಾತಾಡತ್ತೀನಿ ಸುಪ್ರೀತ್? ಹಂಗಾಗಕ್ಕ ನಾನು ಬಿಡ್ತಾನ? ಅಕಸ್ಮಾತ್ ತಪ್ಪಿ ಹಂಗೆ ಆಗ್ತದಂದ್ರು ನಾನೇನು ನೋಡ್ಕೊತ ಸುಮ್ಮನೆ ಇರ್ತಾನ? ಏನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತಾನೆ. ಸುಮ್ಮನೆ ಇರೋ ಜಾಯಮಾನ ನಂದಲ್ಲ, ಅದು ನಿನಗೆ ಗೊತ್ತೈತಿ. ಅಂಥದ್ರಾಗ ನಾನು ಹೋಗಿ 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 ಅವ್ರು ಹೇಳಿದಂಗೆ ಅವ್ರ ಮಗಳದು ಅಥವಾ ಮಗಂದು ಕುಂಡಿ ತೊಳ್ಕೊತ ಆಮೇಲೆ ಮೂಲಿ ಗುಂಪಾಗ್ತದೆ ಅಂತ ನೀನು ಹೇಳತ್ತಿಲ್ಲ, ಅದೆಲ್ಲ ಸುಳ್ಳು ಆಕತಿ. ಬೇಕಿದ್ರೆ ನೋಡುವಂತೆ. ಹಂಗೆಲ್ಲ ಆಗೋದನ್ನು ನೋಡೋದ್ಕಿಂತ ನೀನು ಸೊಸಿಗೆ ಮಕ್ಕಳಾಗ್ದಂಗೆ ನಾವು ನೀನು ಮಾಡಿಬಿಟ್ರೆ ಇನ್ನೂ ಒಳ್ಳೇದಲ್ಲ. ಏನು ಹೇಳತ್ತಿ ನೀನು? ಅಲ್ಲ, ನನ್ನ ಸೊಸಿಗೆ ಮಕ್ಕಳಾಗ್ದಂಗೆ ನಾನು ಮಾಡಿದ್ದೆ ಅಂದ್ರೆ, ಆ ಮದುಗೆ ಮಕ್ಕಳಾಗ್ದಂಗೆ ಮಾಡಿದ್ದೆ ಅಂದ್ರೆ ನಮ್ಮ ಮನೆ ಬೆಳಿಬೇಕು ಹೆಂಗೆ? ಈಗ ನೋಡಿದ್ರೆ ಅವ್ನು ಆಕಿನ ಬಿಟ್ಟ ಬೇರೆ ಮದುವೆನೂ ಆಗಂಗಿಲ್ಲ. ಈಗ ಆಕಿಗೆ ಮಕ್ಕಳಾಗಲಿ ಬಿಡಲಿ, ಆಕೆ ನಾನು ಹೆಣ್ತಿ ಅಂತಾನೆ. ಅಂಥದ್ರಾಗ ನಾನು ಹೋಗಿ ಆಕಿಗೆ ಮಕ್ಕಳಾಗ್ದಂಗೆ ಮಾಡಿಬಿಟ್ನೆ ಅಂದ್ರೆ ನಾಳೆ ನಮ್ಮ ವಂಶ ಬೆಳೆದು ಹೆಂಗೆ? ಅಯ್ಯೋ ವಂಶ ಬೆಳೆಯೋದು ಏನಕ್ಕ? ಅಲ್ಲ ಈಗ ಮಕ್ಕಳೇ ಆಗಲಿಲ್ಲ ಅಂದ್ರೆ ಆಮೇಲೆ ರವಿಗೆ ಇನ್ನೊಂದು ಮದುವೆ ಮಾಡ್ಬೋದಲ್ಲ. ಆಕೆಗೆ ಹೇಳೋದು, ನೋಡು ನಮ್ಮ ಮನೆ ವಂಶ ಬೆಳಿಬೇಕು, ನಮ್ಮದು ಮನೆ ಇನ್ನೂ ಅಂದ್ರೆ ನಮ್ಮ ವಂಶ ಬೆಳಿಬೇಕು, ನನ್ನ ಮಗನಿಗೂ ಮಕ್ಕಳಾಗಬೇಕು ಅಂತಂದ್ರೆ ನೀನು ನನ್ನ ಮಗಗೆ ಇನ್ನೊಂದು ಮದುವೆ ಮಾಡಂತ ಆಕೆಗೆ ನೀನು ಹೇಳಬೇಕು. ನಾನು ಹೇಳಿದ ಕೂಡ ಒಪ್ಕೊಳಕ್ಕೆ ತಲೆ ಕೆಟ್ಟತನ? ನಾನು ಅಲ್ಲಿ ಇಲ್ಲಿ ಕೇಳ್ತೇನೆ ರೀ, ದವಾಖಾನೆಗೆ ತೋರಿಸ್ತೇನೆ ರೀ ಅಂತಂತಾಳು ಅನ್ನೋದೇ ಇರ್ತಾಳನ. ಸುಮಿ ಅಯ್ಯೋ ನಿಮ್ಮ ಮಾವ ಯಾಕೋ ಕರೆಯಕತ್ತಾನ. ತಗೋ ಮತ್ತೆ ನೀನು ನೋಡಿದ್ರೆ ಏನಂತಾರೋ ಏನೋ, ಇದನ್ನು ತೊಗೊಂಡು ಹೋಗು, ನಾನು ಹಿಂಗೆ ಸಿಗ್ತೇನೆ. ಆಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಮಾತಾಡೋಣ. ಇವಾಗ ಹೋಗಿಲ್ಲಿಂದ. ಸರಿ ಅಕ್ಕ, ಹುಷಾರು. ನೀನು ಹುಷಾರು. ನಾಳೆ ಬಾ, ಮತ್ತೆ ನಿಂಗೆ ಡಬ್ಬಿ ಕಟ್ ಕಳಿಸ್ತಾನೆ, ಇದ್ದ ತೊಗೊಂಡು ಬಾ, ಇದ್ರಾಗ ಕಟ್ ಕಳಿಸ್ತಾನೆ. ಸರಿ ಅಕ್ಕ, ನಾನು ಬರ್ತಾನ. ಹುಷಾರಾಗಿ ಹೋಗು. ಇಲ್ಲೇನು ಮಾಡತ್ತಿ ಒಬ್ಬಕ್ಕೆ? ಅದು ದನದ ಕೊಟ್ಟಿಗೆಗ ಅಲ್ಲ, ಮಾಡಕ್ಕೆ ಬೇರೆ ಕೆಲಸ ಇಲ್ಲೇನು? ಇಲ್ಲಿ ನಿಂತ್ಕೊಂಡು ಏನು ಒಬ್ಬಕ್ಕೆ ಮಾತಾಡ್ತಿದ್ಯಾ ಅಥವಾ ಯಾರಾದ್ರೂ ಇದ್ರು? ಅಯ್ಯ ನೀವಳ್ಳೆ, ಇಲ್ಲಿ ಯಾರು ಇರ್ತಾರೋ? ಮಧು ಮತ್ತು ರವಿ ಇಲ್ಲೇ ಮಾತಾಡ್ಕೊಂತ ನಿಂತಿದ್ರು. ಅವ್ರನ್ನ ಇವಾಗ ಬೈದ ಕಳ್ಸಿ ನೋಡ್ದೆ. ಅವ್ರಿಗೆ ಬೈಕೊಂತ ದನಗಳಿಗೆ ಮೇವು ಹಾಕತ್ತಿದ್ನಿ. ಮತ್ತು ಇನ್ನೇನು ಮಾಡಲಿ, ಇಲ್ಲ ದನಗಳಿಗೆ ಮೇವು ಹಾಕತ್ತೆ ಕಳ್ಸೇನು, ಇಲ್ಲಿ ಗಂಡ ಹೆಂಡತಿ ಕೂಡಿ ಇಲ್ಲೇ ಕಳ್ಸಿ ಕರ್ಕೊಂತ ನಿಂತು ಬಿಟ್ಟಾರ್ರಿ. ಅದಕ್ಕಾಗಿ ಮತ್ತೆ ನಾನು ಅವ್ರನ್ನ ಕಳಿಸಿ, ಯವ್ವ ನೀವು ಹೊರಗೆ ಇಲ್ಲೇ ನಿಂತು ಬಿಟ್ರೆ ಕೊನೆಗೆ ಈಗ ದನ ಕೊಟ್ಟಿಗೆ ಬಂತಾನೆ ಮಂದಿ ನೋಡಿದಾರೆ ಏನಂತಾರೆ ನಮಗೆ, ಆಡ್ಕೊಂಡು ನಗಂಗಿಲ್ಲ ಅಂತ ಬೈದ್ನಿ ಹೋದ್ರ ಒಳಗೆ. ಅದಕ್ಕೆ ನಾನು ಬೈಕೊಂತ ದನಗಳಿಗೆ ಮೇವು ಹಾಕತ್ತಿದ್ದ. ನೀವೇದ ಕರೆದ್ರಿ? ಏನು ಬೇಕಾಗಿತ್ತೇನ? ಏನಿಲ್ಲ, ಅವಾಗಿಂದ ನೋಡಿದ್ನೆಲ್ಲ ಕಾಣಿಸ್ಲಿಲ್ಲ. ಎಲ್ಲಿ ಹೋದ್ಲು ಅಂತ ಕ್ಯಾಸ ನೋಡಿದ್ ನಿಂತಗೋ. ನಾನು ಎಲ್ಲಿ ಮತ್ತೆ ನಿನ್ನ ತಮ್ಮನದು ಭೇಟಿಯಾಗಕ್ಕೆ ಹೋದಿನ ಅಂತ ಅನ್ಕೊಂಡೆ ನಾನು. ಅದೇನೋ ಅಂತಾರಲ್ಲ, ಸದಾಶಿವಂಗೆ 3 ಹೊತ್ತು ಅದ ದ್ಯಾಸ ಅನ್ನೋ ಹಂಗೆ ನಿಮ್ಗೂ ಹಂಗೆ. ಮತ್ತೆ ನಾನು ಎಲ್ಲಿ ನನ್ನ ತಮ್ಮನಂತೆ ಹೋಗಿಗೇನಂತ ಬರೀ ಅದ ದ್ಯಾಸ್ನಾಗ ಇರಿ, ನೀವು ಎಲ್ಲಿ ಹೋಗಬೇಡ್ರಿ. ಬರೀ ಅದನ್ನ ನಾನು ಹೋಗ್ತಾನೋ ಅವ್ನು ಮಾತಾಡ್ತಾನೋ ಅವ್ನು ಮಾಡ್ತಾನೋ ಅಂತ ಕ್ಯಾಸ ಅದ್ರಾಗ ಇರಿ. ಏನ ನಿಮಗೆ ಅಂದ್ರಲ್ಲ ಮನಸ್ಸಿಗೆ ನೆಮ್ಮದಿ ಸಿಗೋದು. ಹಂಗಲ್ಲ ಸುಮ್ಮಿ,
ನಾನು ಹೇಳೋದು ಒಂದ್ಸಲ ಸರಿಯಾಗಿ ಕೇಳು. ಅದು ಏನಾತಂತಂದ್ರೆ ಹೊಟ್ಟೆ ಬೇರೆ ಹಸ್ತಿತ್ತ, ತಿನ್ಬೇಕಂತ ಹೋದ್ನಿ, ನೋಡಿದ್ರೆ ಅಡುಗೆ ಮನ್ಯಾಗ ನೀನು ಇರಲಿಲ್ಲ, ಮದುನೂ ಇರಲಿಲ್ಲ. ಯಾರನ್ನ ಕೇಳ್ಬೇಕಂತ ಗೊತ್ತಾಗದೆ ನಿನ್ನ ಕರ್ಕೊಂತ ಬನ್ನಿ. ಇಲ್ಲಿ ನೋಡಿದ್ರೆ ನೀನು ಒಬ್ಬ ಆಕೆ ನಿಂತಿದ್ದೀವಿ ಮಾತಾಡ್ಕೊಂತ. ಅದಕ್ಕೆ ನನಗೆ ಯಾರ್ದ್ರ ಜೊತೆ ಮಾತಾಡತ್ತಲ್ಲ ಏನೋ ಅನ್ನುವಂಗೆ ಆತು. ನಾನು ಇಲ್ಲಿ ಬರ್ಕೊಡ್ದ ಅಂದ್ರೆ ನೀನು ಈ ಕಡೆ ಹೊಳ್ಳಿ ನಿಂತಿಲ್ಲ, ಅದಕ್ಕೆ ಕೇಳಿನ ಅಷ್ಟೇ. ಅದನ್ನ ಬಿಟ್ಟು ಏನಿಲ್ಲ. ಸರಿ ಸರಿ ನಡಿ, ನನಗೆ ಉಣ್ಣಕ್ಕೆ ಬಡಿಸ್ಬಾ, ಹಸು ಬೇರೆ ಜಾಸ್ತಿನೇ ಆಗೈತಿ. ಅಯ್ಯೋ ಶೋನಿ, ಊಟ ಕೊಡ್ಬೇಕಾ? ಊಟ ಎಲ್ಲ ನನ್ನ ತಮ್ಮಗೆ ಹಾಕ್ಕೊಟ್ಬಿಟ್ನಲ್ಲ, ಈಗ ಇವ್ರಿಗೇನು ಹಾಕ್ಕೊಡ್ಲಿ? ಇದ್ದಿದ್ದನ್ನು ಹಚ್ಕೊಟ್ಬಿಡ್ತಾನೋ, ಕೇಳಿದ್ರೆ ಎಲ್ಲ ಕಾಲಿಗೈತೆ ಹಳಸೈತೆ ಅಂತ ಸುಳ್ಳು ಹೇಳ್ಬಿಡ್ತಾನೋ. ಮತ್ತೇನು ಮಾಡ್ತೀನಿ? ನಾ ಏನು ಕೇಳತ್ತನೋ, ನೀ ಏನು ಯೋಚನೆ ಮಾಡತ್ತಿ ಆ ಕಡೆ ಹೊಳ್ಕೊಂತ? ಅಯ್ಯೋ ಏನಿಲ್ರಿ, ಏನು ಅಡುಗೆ ಮಾಡಿದ್ನಿ ಅಂತ ಯೋಚನೆ ಮಾಡತ್ತೀನಿ. ಅದು ಸ್ವಲ್ಪ ಎಲ್ಲ ಹಳಿಸಿಬಿಟ್ಟಿತ್ತಲ್ಲ, ಅದನ್ನೆಲ್ಲ ಚೆಲ್ಲಿದ್ನಿ. ಈಗ ಏನು ಉಳ್ದತಿ ಅಂತ ಯೋಚನೆ ಮಾಡತ್ತೀನಿ, ನಿಮ್ಗೆ ಏನು ಹಚ್ಕೊಡ್ಲಿ ಅಂತೇಳಿ. ಏನೈತೆ ನೋಡಿ ಹಚ್ಕೊಡ್ತಾನೆ ಬರ್ರಿ. ಇಲ್ಲ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಡ್ಲೇನ ಮತ್ತೆ? ನನಗೆ ಉಪ್ಪಿಟ್ಟು ಬೇಡ. ಒಲ್ಲೆ ನಾ ಉಪ್ಪಿಟ್ಟು ತಿಂದು 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 ಸಾಕಾಗೈತಿ. ಸ್ವಲ್ಪ ಇದನ್ನ ಮಾಡ್ಬೇಕು, ಚುಮ್ಮರಿ ಮಾಡ್ಬೇಕಾರೆ ಚುಮ್ಮರಿ ತಿಂದ್ರಾತು. ಚುಮ್ಮರಿ ಸರಿ ಆಯ್ತು ಬರ್ರಿ, ಮಾಡ್ತೇನೆ. ನೀವು ಸ್ವಲ್ಪ ಹೊತ್ತು ಕುಂದ್ರಿ, ದನಗಳಿಗೆ ಏನೋ ಸ್ವಲ್ಪ ಮೇವು ಹಾಕಿ ಬರ್ತಾನಂತೆ. ಸರಿ ಜಲ್ದಿ ಬಾ. ಇಲ್ಲಿ ಏನೋ ಮಾಡಕ್ಕೆ ಎಲ್ಲಿ ಹೇಳಿಕಿ ಮಧು, ಮಧು ಅವ್ರು ನೋಡೋ ಚುಮ್ಮರಿ ಮಾಡಂತಾರೋ. ನಾನು ಇದ್ದಿದ್ದೆಲ್ಲ ಅಡುಗೆ ಎಲ್ಲ ನನ್ನ ತಮ್ಮಗೆ ಹಾಕಿ ಕಟ್ಟಿ ಕಳ್ಸಿದ್ನಿ. ಈಗ ಏನು ಮಾಡಬೇಕು ಏನು ತಿನ್ನಬೇಕು ಅಂತ ಗೊತ್ತಾಗತ್ತು. ಹೊಟ್ಟೆ ನೋಡಿದ್ರೆ ಹಸದು ಬಿಟ್ಟತಿ, ನಂದು ಹಸದತಿ. ಅಯ್ಯೋ ದೇವ್ರ, ಮಧ್ಯಾಹ್ನ ಒಂದು ಆತೋ ಎಷ್ಟಾತೋ, ಹೊಟ್ಯಾಗ ತಳ ಟಡಮಟ ಹೊಡ್ಯಾಕದ ಬಿಟ್ಟತಿ. ಈಗ ನೋಡಿದ್ರೆ ಇನ್ನೂ ಅಡುಗೆ ಮಾಡಕ್ಕಿಟ್ಟಾಳ. ಅವ್ರು ನೋಡಿದ್ರೆ ಈ ಟೈಮ್ದಾಗ ಚುಮ್ಮರಿ ಬೇಕಂತಾರ. ಏನು ಮಾಡ್ಬೇಕು ನಾನು, ಏನು ಮಾಡ್ಬೇಕಂತ ತಿಳಿದಂಗೆ ಆಗೈತಿ. ಅತ್ತಿ ಕರೆದ್ರೆ ಅಂತ ಅನ್ಸತ್ತಲ್ಲ? ಹಾಂ ಅತ್ತೆ ಬಂದೆ. ಹೇಳಿ ಅತ್ತಿ, ಕರೆದ್ರಲ್ಲ? ಏನು ಎದು ಕರೆದ್ರಿ? ಒಲಿ ಮೇಲೆ ಏನೋ ಇಟ್ಟ ಹಂಗೆ ಹೋಗಿಯಲ್ಲ, ಏನಿಟ್ಟು ಒಲಿ ಮೇಲೆ? ಆದರೆ ಸಾರು ಕುದಿಯಕ್ಕೆ ಇಟ್ಟನ್ರತ್ತಿ. ಅದು ಅವ್ರು ಕರೆದ್ರು, ಒಂದು ಡ್ರೆಸ್ ಕೊಡ್ಬಾ ಅಂತೇಳಿ ಅದಕ್ಕೆ ಹೋಗಿದ್ದೀನಿ ರೀ. ಅತ್ತಿ ನಿಮ್ಗೇನೋ ಹೇಳ್ಬೇಕಾಗಿತ್ತು ರೀ. ಏನು? ಹೌದು, ಆರಾಮಿರಾಕಿಲ್ಲಲ್ಲ, ಈಗ ಆರಾಮಾಗೈತೇನ? ಹ್ಞೂ ಅತ್ತಿ ಆರಾಮಾಗೈತೆ. ಅದು ಇನ್ನೊಂದು ವಿಷಯ ರೀ ಅತ್ತಿ, ಯಾಕೋ ನನಗೆ ಈ ತಿಂಗಳು ಇದಾಗಿಲ್ಲ ರೀ, ಮುಂದೆ ಹೋಗೈತಿ. ಅದಕ್ಕೆ ಇದನ್ನು ಚೆಕ್ ಮಾಡ್ಕೋಬೇಕಂತ ಅಂದ್ಕೊಂಡವ್ರಿ. ಹೌದು ಅಂದ್ರೆ ಈ ತಿಂಗಳ ನಿನಗೆ ಇದಾಗಿಲ್ಲನಾ? ತಲೆ ಮೇಲೆ ನೀರು ಹಾಕೋಕ್ಕಾಗಿಲ್ಲ, ಮುಂದೆ ಹೊಡೈತಿ ಅಂದರೆ ಏನಾರ ಹೊಟ್ಲಿಗಿಟ್ಲಿ ಅದೇನ? ಇನ್ನೇ ಏನು ಗೊತ್ತಿಲ್ಲ ರತ್ತಿ, ಅದಕ್ಕೆ ಚೆಕ್ ಮಾಡ್ಕೋಬೇಕು, ತೊಗೊಂಬರ್ರಿ ಅಂತ ಅನ್ನಿ. ಅದಕ್ಕೆ ತೊಗೊಂಬರಕ್ಕೆ ಹೊಂಟಾರ. ಅವೇನೋ ಸಿಗ್ತಾವಂತಲ್ರಿ ಈಗ, ಅವು ತೊಗೊಂಡ್ಬಂದು ನೋಡ್ಕೊಂಡ್ರೆ ಮನ್ಯಾಗ ಗೊತ್ತಾಗತ್ತಂತ್ರಿ. ದವಾಖಾನಿಗೆಲ್ಲ ಹೋಗೋದೇನ ಬೇಕಾಗಿಲ್ಲಂತ್ರಿ, ಸುಮ್ಮ ಅಂದಳ್ರಿ. ಅದಕ್ಕಾಗಿ ತೊಗೊಂಬರಕ್ಕೆ ಹೊಂಟಾರ. ಹಾಂ ಹೌದಂತ. ಹೌದು, ನಿಂತ್ರದು ಭಾಳ ಚಲೋ ಆಗ್ತತೆವ. ನಮ್ಮ ಮನೆಗೆ ಒಂದು ಮೊಮ್ಮಗು ಬರ್ತದಂತೇಳಿ ನಮಗೂ ಖುಷಿ ಆಗ್ತದೆ. ಹೌದ್ರಿ ಅತ್ತಿ, ನನಗೂ ಯಾವಾಗ ಮಗು ಆಗ್ತತೆ ಅಂತ ಅನ್ನತ್ತೇನೆ. ನಮ್ಮಪ್ಪ ಅಮ್ಮ ಬರೇ ಕೇಳ್ತಾರೆ, ಯವ್ವ ನಮಗೆ ಮೊಮ್ಮಗನ ಯಾವಾಗ ಕೊಡ್ತೀನಿ, ನಮಗೆ ಮೊಮ್ಮಗನ ಯಾವಾಗ ಕೊಡ್ತೀನಿ ಅಂತೇಳಿ. ಆ ಕಾಲ ಈಗ ಬಂದಂಗೆ ಐತ್ರಿ. ಅದಕ್ಕೆ ನನಗೆ ಆರಾಮ ಉಳ್ದಿಲ್ಲ ಅಂತ ಅನ್ಸತ್ರಿ. ಅದಕ್ಕೆ ವಾಂತಿ ಬಂದಂಗೆ ಆಗತ್ತೆ ಅಂತ ಅನ್ಸಾಕತ್ತೈತ್ರಿ ಇವಾಗ. ಹೌದು, ಇಷ್ಟೆಲ್ಲ ಆಗತ್ತವ. ಮತ್ತು ನನ್ನ ಮುಂದೆ ಯಾಕೆ ಹೇಳಿಲ್ಲ ನೀನು? ಬರೀ ಜ್ವರ ಬಂದ ಅಂತ ಅಷ್ಟೇ ಅಂದು. ನಾನು ಎಲ್ಲಿ ನೆಗಡಿ ಜ್ವರ ಬಂದಿರ್ಬೋದು ಅಂತ ಅನ್ಕೊಂಡು ನಾನು. ನಿನಗೆ ಹಿಂಗಾಗತ್ತೆ ಅಂತ ಹೇಳಿದ್ರೆ ನಾನು ಅವಾಗ ಇಲ್ಲವಾಗ ಮುದಿ ಹೋಗ್ಯದಾಳ ನಾಡಿ ಮಿಡ್ತಾ ನೋಡಿ ಹೇಳ್ತಿದ್ಲಾಕಿ, ಅವಾಗ ಕರ್ಕೊಂಡು ಹೋಗಿ ಬಂದ್ಬಿಡ್ತಿದ್ನಿ. ಈಗ ಹೆಂಗೆ ತೊಗೊಂಬರಕ್ಕೆ ಹೋಗ್ಯಾರಲ್ಲ, ಹೋಗಿ ಬರಲಿ ಬಿಡು, ಆಮೇಲೆ ನೋಡಿ ಇದು ಮಾಡಕ್ಕೆ ಬರ್ತೈತಿ. ಹ್ಞೂ ರೀ ಅತ್ತಿ. ಅಯ್ಯೋ ನನ್ನ ತಮ್ಮ ಇವತ್ತರ ನನ್ನ ಜೊತೆ ಮಾತಾಡ್ಕೊಡ್ದ. ಈಗ ಇವತ್ತ ನನಗೆ ಹೇಳಕತ್ತಾಳಲ್ಲ ಬಸರಿ ಇರ್ಬೋದು ಅಂತೇಳಿ. ಏನು ಮಾಡೋದು ನನಗಂತೂ ಒಂದು ಗೊತ್ತಾಗಲ್ತಲ್ಲ. ಈಗೇನಾದರೂ ಬಸರಿದ್ರೆ ಮುಂದೆ ಗತಿ ಹೆಂಗೆ, ಏನು ಮಾಡಬೇಕು? ಅಯ್ಯೋ ದೇವ್ರ, ನನಗಂತೂ ಒಂದು ಏನೂ ತಿಳಿಯತ್ತಿಲ್ಲ. ಏನು ಮಾಡಲಿ? ನನ್ನ ತಮ್ಮ ನೋಡಿದ್ರೆ ಆಕಿಗೆ ಮಗುನ ಆಗದಿರೋಂಗೆ ನೋಡ್ಕೊತಾನೆ. ಅಂದ್ರೆ ಬೇಡ ಬೇಡ, ಎಷ್ಟ ಮಾಡಿದ್ರು ಅದು ನಮ್ಮ ವಂಶದ ಕುಡಿ, ಅದನ್ನು ನಾವು ಇದನ್ನು ಮಾಡಬಾರ್ದು. ಇಷ್ಟು ವರ್ಷಕ್ಕೆ ಮೊದಲಾಕಿ ಬಸರದಾಳ. 3-4 ವರ್ಷ ಆಯ್ತು ನಮ್ಮ ಮದುವೆಯಾಗಿ. ಇಷ್ಟು ದಿನ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಕಿಲ್ಲ, ಅದ್ರಾಗಿ ಈಗ ಬಸರದಾಳು. ಅದರಿಂದ ಬೇಡ, ನಮ್ಮ ವಂಶದ ಕುಡಿನ ನಾನು ಹಾಳು ಮಾಡೋದು ತಪ್ಪಾಗ್ತೈತಿ. ನಾನು ಏನೋ ಚಿತ್ರಹಿಂಸೆ ಏನೋ ಕಷ್ಟ ಕೊಟ್ಟರು ಅಕ್ಕಿ ಕೊಡ್ಬೇಕು, ಅದನ್ನು ಆ ಮಗುಗಲ್ಲ. ನನ್ನ ತಮ್ಮನ ಮಾತನ್ನ ಇದು ಒಂದ ನಾನು ತೆಗೆದು ಹಾಕ್ಬಿಡ್ತಾನೆ. ಆದರೂ ಆಕೆ ಈ ರೀತಿ ಖುಷಿಯಾಗಿರೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗತ್ತೆ. ಏನು ಮಾಡೋದೋ ಏನೋ. ಅತ್ತಿ ಏನಾದರೂ ಹೇಳಿದ್ರಾ? ಅಯ್ಯ ಏನಿಲ್ವಾ, ಭಾಳ ಖುಷಿ ಆಯ್ತವ ಅಂತ ಅನ್ನಿ. ಆ ವಿಚಾರ ಕೇಳಿ ನನಗೆ ಎಷ್ಟು ಖುಷಿ ಆಯಿತು. ಇನ್ನು ಅದು ಖರೆ ಅನ್ನೋದು ಗೊತ್ತಾದ್ರೆ ನನಗಂತೂ ನೆಲದ ಮೇಲೆ ಕಾಲು ನಿಲ್ಲಂಗಿಲ್ಲ, ಅಷ್ಟು ಖುಷಿ ಆಗತ್ತೆ ನನಗರ. ಹೌದು ಅತ್ತಿ, ನನಗೂ ಹಂಗೆ ಆಗತ್ತೆ. ನನ್ನ ಹೊಟ್ಟೆ ಮಗು ಬೆಳೀತದೆ ಅಂತೇಳಿ ನನಗೆ ಎಷ್ಟೆಲ್ಲ ಖುಷಿ ಆಗೋದು ಗೊತ್ತ್ರಿ. ಏನು ಮಾಡ್ಬೇಕಂತ ನಂಗೆ ಗೊತ್ತಾಗತ್ರಿ. ಅದೇನಾರ ಕರೆ ಅಂತ ಆದ್ರೆ ನನಗೂ ಹಂಗೆ ಆಗತ್ತೆ ರೀ. ನಮ್ಮಪ್ಪ ಅಮ್ಮ ಎಷ್ಟು ಖುಷಿಪಟ್ಟು ಇವಾಗಿಂದ ಇವಾಗ ಓಡಿ ಬಂದುಬಿಡ್ತಾರೆ ರೀ ಮತ್ತೆ ನೋಡೋಕೆ. ಬರಲಿ ಬಿಡ, ಪಾಪ ಅವರು ಮನೆಯಿಂದ ಬರ್ಬೇಕು ಅನ್ನಕತ್ತಾರೋ, ಬರಾಕ ಆಗವಲ್ತ. ನಾನು ಎಷ್ಟು ಹೇಳಕತ್ತಾನೋ ಬರ್ತಾನೆ ರೀ, ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಆ ಥರ ಏನೋ ಒಂದು ಬರಾಕ ಹತ್ಯಾವಂತ. ಚಲೋ ಆಯ್ತು, ಮತ್ತೇನು ಮಾಡೋದೇನು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಂಡೀನಿ.
ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾರು ಹೊಸಬ್ರು ನನ್ನ ಚಾನಲ್ನ ನೋಡತ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಹಾಗೆ ಇನ್ನೂ ಒಂದು ಕತೆ ನಿಮಗೆ ಗೊತ್ತು, ನಾನು ಹೊಸ ಕತೆ ಹೊಸ ಚಾನಲಲ್ಲಿ ಮಾಡ್ತಾಯಿದ್ದೀನಿ. UK ಕಾರ್ಟೂನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ. ಸೊ ಲಿಂಕ್ ಕೂಡ ನಾನು ಹಾಕಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಕೂಡ ಹೋಗಿ ನೋಡಿ. ನಿಮ್ಮ ಸಪೋರ್ಟು ಸದಾ ಹಾಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟು ಯಾವಾಗಲೂ ಇರ್ತೈತಿ, ನಿಮ್ಮ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರುತ್ತೆ ಅಂತ ಅಂದ್ಕೊಂಡು ನಾನು ಆ ಒಂದು ಹೊಸ ಕತೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಡೈಲಿ ಒಂದು ಎಪಿಸೋಡ್ಗಳು ಬರ್ತಾ ಇರುತ್ತೆ. ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.